ಸೇವಿಂಗ್ಸ್ ಮತ್ತು ಹೂಡಿಕೆ ನಡುವಿನ ವ್ಯತ್ಯಾಸ. ಈ ವರ್ಷ ನಾನು 1 kg ಅಕ್ಕಿಗೆ 50 ರೂಪಾಯಿ ಕೊಟ್ಟು ತಂದಿದ್ದೀನಿ ಅಂದ್ರೆ ಮುಂದಿನ ವರ್ಷ 50 ರೂಪಾಯಿ ತೊಗೊಳಕ್ಕಾಗಲ್ಲ. ಒಂದು ಗಾಡಿ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿ ಈ ವರ್ಷ ತಗೊಂಡಿಲ್ಲ ಅಂದ್ರೆ ಅದೇ ಪ್ರೈಸ್ಗೆ ನಾನು ಮುಂದಿನ ವರ್ಷ ತಗೊಳಕ್ಕಾಗಲ್ಲ. ಎಸ್, ಹಣ ಡಬಲ್ ಆಗೋ ಮಾರ್ಗಗಳು ಯಾವುದು ಅಂತ ಹೇಮಂತ್? ಇಲ್ಲಿ ಡಬಲ್ ಅನ್ನೋದು ರಾಂಗ್ ವರ್ಡ್ ಆಗ್ಬೋದು. ಪ್ರತಿ ತಿಂಗಳು 2 ಲಕ್ಷ ಕೋಟಿ ಸ್ಕ್ಯಾಮ್ ರಿಜಿಸ್ಟರ್ ಆಗ್ತಾ ಇದೆ. ಇದು ಸ್ವಲ್ಪ ಸಾಮಾನ್ಯ ಜನರಿಗೆ ಕಾಂಪ್ಲಿಕೇಟೆಡ್ ಅನ್ಸ್ಬೋದು, ಬಟ್ ಇದ್ರ ಬಗ್ಗೆ ತಿಳ್ಕೊಂಡಿರಲೇಬೇಕು, ಅಥವಾ ನಿಮ್ಮ ಪ್ರತಿಯೊಬ್ಬ ಮಗುಗೂ ತಿಳಿಸ್ಕೊಡುವ ವಿಷಯ ಆಗಿದೆ ಇದು. ಬಟ್ ನೀವೊಂದು ತುಂಬಾ ಚೆನ್ನಾಗಿ ನಿಮ್ಮಲ್ಲಿ ಕೇಳಿದೆ, ನೀವಾಗಲೇ 20ನೇ ವಯಸ್ಸಿಗೆ 4.5 ಲಕ್ಷ ಸೇವಿಂಗ್ ಮಾಡಿದ್ರಿ, ಬಟ್ ನನಗೆ ಯಾರೋ ಒಬ್ರು ಹೂಡಿಕೆ ಮಾಡೋದು ಹೇಗೆ ಅನ್ನೋದು ಹೇಳ್ಕೊಟ್ಟಿದ್ರೆ ನನ್ನ ಹಣ ಡಬಲ್ ಆಗಿರೋದು ಅಂತ. ಸೊ ಹಾಗಾಗಿ ನಾನು ಹೇಮಂತ್ ಕುಮಾರ್ ಅವ್ರು ನೇರವಾಗಿ ಕೇಳ್ತೀನಿ, ಸೇವಿಂಗ್ಸ್ ಮತ್ತು ಹೂಡಿಕೆ ನಡುವಿನ ವ್ಯತ್ಯಾಸ. ತುಂಬಾ ಒಳ್ಳೆ ಪಾಯಿಂಟ್. ಅಂದ್ರೆ ನನ್ನ ತಂದೆ ತಾಯಿ ಅಥವಾ ನಮ್ಮೆಲ್ಲರ ತಂದೆ ತಾಯಿ ಹೇಳ್ಕೊಡೋದು ಏನು ಅಂದ್ರೆ ಸೇವಿಂಗ್ ಮಾಡು, ಉಳಿಸು ಅಂತ ಅಷ್ಟೇ. ಸೊ ಇವತ್ತಿನ ಕಾಲಮಟ್ಟಕ್ಕೆ ಹಿಂದೆ ನಡೀತಾ ಇತ್ತದು. ನನ್ನ ತಾತನ ಕಾಲದಲ್ಲಿ, ನನ್ನ ತಂದೆಯ ಕಾಲದಲ್ಲಿ ಸೇವ್ ಮಾಡಿದ್ರೆ ಸಾಕಾಗ್ತಿತ್ತು. ಗಳಿಕೆ, ಉಳಿಕೆ, ಹೂಡಿಕೆ. ಸೊ ಗಳಿಸಿದನ್ನ ಉಳಿಸ್ಕೊಂಡು ಹೋಗಿದ್ದಿದ್ರೆ ಸಾಕಾಗ್ತಿತ್ತು, ತುಂಬಾ ಚೆನ್ನಾಗಿ ಜೀವನ ನಡೆಸ್ಬೋದಿತ್ತು. ಬಟ್ ಇವತ್ತು ಹಾಗಲ್ಲ. ಇವತ್ತು ಸೇವ್ ಮಾಡೋದು ದಡ್ಡತನ. ಸೇವ್ ಮಾಡಿದ್ದನ್ನ ಹೂಡಿಕೆ ಮಾಡಿದ್ರೆ ಮಾತ್ರ ಇವತ್ತಿನ ಕಾಲಮಟ್ಟದಲ್ಲಿ ಬದುಕೋಕ್ಕಾಗೋದು. ಯಾಕೆ ಅಂತ ಹೇಳ್ತೀನಿ. ಇದಕ್ಕೆ ಇನ್ಫ್ಲೇಷನ್ ಅಂತ ಕರಿತೀವಿ, ಹಣದುಬ್ಬರ. ಇದು ಸ್ವಲ್ಪ ಸಾಮಾನ್ಯ ಜನರಿಗೆ ಕಾಂಪ್ಲಿಕೇಟೆಡ್ ಅನ್ಸ್ಬೋದು, ಬಟ್ ಇದ್ರ ಬಗ್ಗೆ ತಿಳ್ಕೊಂಡಿರಲೇಬೇಕು, ಅಥವಾ ನಿಮ್ಮ ಪ್ರತಿಯೊಬ್ಬ ಮಗುಗೂ ತಿಳಿಸ್ಕೊಡುವ ವಿಷಯ ಆಗಿದೆ ಇದು. ಅಂದ್ರೆ ಹಣದುಬ್ಬರ. ಇವತ್ತಿನ ನನ್ನ 100 ರೂಪಾಯಿ ಮುಂದಿನ ವರ್ಷ ಹಾಗೆ ಇಟ್ಕೊಂಡ್ರೆ, ಅಂದ್ರೆ ಉಳಿಸಿ ಸೇವಿಂಗ್ ಅಕೌಂಟ್ ಅಲ್ಲಿ ಇಟ್ಟಿದ್ರೆ 100 ರೂಪಾಯಿ ಆಗಿ ಉಳಿದಿರಲ್ಲ. ನನಗೆ 100 ರೂಪಾಯಿ ಅಂತ ಕಾಣಿಸ್ತಾ ಇರುತ್ತೆ, ಬಟ್ ಇನ್ಫ್ಲೇಷನ್ ನನ್ನ ಇಂಡಿಯಾದಲ್ಲಿ 7.2 to 7.5 ವರೆಗೂ ಇದೆ. ಅಂದ್ರೆ ಪ್ರತಿ ವರ್ಷ 7.5% ಅಥವಾ 8% ಇನ್ಫ್ಲೇಷನ್ ಆಗ್ತಾ ಇದೆ. ಅಂದ್ರೆ ಈ ವರ್ಷ ನಾನು 1 kg ಅಕ್ಕಿಗೆ 50 ರೂಪಾಯಿ ಕೊಟ್ಟು ತಂದಿದ್ದೀನಿ ಅಂದ್ರೆ ಮುಂದಿನ ವರ್ಷ 50 ರೂಪಾಯಿ ತೊಗೊಳಕ್ಕಾಗಲ್ಲ. ಒಂದು ಗಾಡಿ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿ ಈ ವರ್ಷ ತಗೊಂಡಿಲ್ಲ ಅಂದ್ರೆ ಅದೇ ಪ್ರೈಸ್ಗೆ ನಾನು ಮುಂದಿನ ವರ್ಷ ತಗೊಳಕ್ಕಾಗಲ್ಲ. ಇದನ್ನೇ ಇನ್ಫ್ಲೇಷನ್ ಅಂದ್ರೆ. ನನ್ನ ಸುತ್ತಮುತ್ತ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಇವತ್ತು ನಿನಗೆ 50 ರೂಪಾಯಿಗೆ 1 ಪ್ಲೇಟ್ ಊಟ ಸಿಗ್ತಿರತ್ತೆ, ಮುಂದಿನ ವರ್ಷಕ್ಕೆ ನಿನಗೆ 50 ರೂಪಾಯಿಗೆ 1 ಪ್ಲೇಟ್ ಸಿಗಲ್ಲ, 1/2 ಪ್ಲೇಟ್ ಸಿಗುತ್ತೆ. ಖಂಡಿತ. ಅಂದ್ರೆ ಒಂದು ಸಿಗೋ ಜಾಗಕ್ಕೆ ಅರ್ಧ ಸಿಗುತ್ತೆ. ಆಗ ನಿನ್ನ 100 ರೂಪಾಯಿಲೇ ಕೈಲಿರ್ಬೋದು, ಆದ್ರೆ 100 ರೂಪಾಯಿನ ಮೌಲ್ಯ ಕಳ್ಕೊಂಡಿರುತ್ತೆ ಹಣ. ಈಗ ಉದಾಹರಣೆಗೆ ಎಕರೆ ನಿನಗೆ ಬರೀ 10 ಲಕ್ಷ ರೂಪಾಯಿ ಸಿಗ್ತದೆ, ಈಗ ಎಕರೆ 20 ಲಕ್ಷ ಅಂದಾಗ ನಿನ್ನ ಹತ್ರ 10 ಲಕ್ಷ ಇರುತ್ತೆ. 1 ಎಕರೆ ಬರ್ತಿದ್ ಇವತ್ತು ತಗೊಂಡಿದ್ರೆ, ನೀನ್ ಅದನ್ನ ಹೂಡಿಕೆ ಮಾಡ್ಲಿಲ್ಲ, ನಿನ್ನ ಹತ್ರ 10 ಲಕ್ಷ ಹಂಗೆ ಇಟ್ಕೊಂಡಿದ್ದೆ, 2ನೇ ವರ್ಷಕ್ಕೆ ಆಗ ನಿನಗೆ 10 ಲಕ್ಷಕ್ಕೆ 1 ಎಕರೆ ಬರಲ್ಲ, ಯಾಕಂದ್ರೆ 1 ಎಕರೆ 20 ಲಕ್ಷ ಆಗಿರುತ್ತೆ, ಆಗ ನಿಂಗೆ ಅರ್ಧ ಎಕರೆ ಬರುತ್ತೆ ಅಂತ. ಸೊ ಹಾಗಾಗಿ ಸೇವಿಂಗ್ಸ್ ಇಟ್ರೆ ಪ್ರಯೋಜನ ಇಲ್ಲ. ಆ ಸುಮ್ನೆ ಸೇವಿಂಗ್ಸ್ ಇಟ್ರು ಕೂಡ ಅದು ಮೈನಸ್ ಆಗ್ತಾ ಇದೆ. ಸೊ ಇದಕ್ಕೆಲ್ಲ ಒಂದು ಎಕ್ಸಾಂಪಲ್ ನಮ್ಮೆಲ್ಲರ ಮನೇಲಿ ನಮ್ಮ ಅಜ್ಜಿ ತಾತಂದಿರಿದ್ರೆ ಹೇಳಿರ್ತಾರೆ. ನಾನು 1 ರೂಪಾಯಿ ಇದ್ದಾಗ, ಅಂದ್ರೆ ನನ್ನ 1 ರೂಪಾಯಿನ ಸಂತೆಗೆ ತಗೊಂಡೋದ್ರೆ ನನ್ ಮನೆ ತುಂಬಾ ಸಾಮಾನ್ ತರ್ತಿದ್ದೆ. ಎಲ್ರು ಮೋಸ್ಟ್ ಆಫ್ ದಮ್ ಮನೇಲಿ ಹೇಳಿರ್ತಾರೆ. ಆ 1 ರೂಪಾಯಿಗೆ ಇವತ್ತು ಏನ್ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ. 1 ರೂಪಾಯಿಗೆ ಜೀವನ ಸಿಗ್ನಲ್ ಅಲ್ಲಿ ಸಿಗೋ ಭಿಕ್ಷುಕರು ಇಸ್ಕೊಳ್ಳಲ್ಲ. 1 ರೂಪಾಯಿ ಹಾಕಿದ್ರೆ ಮುಖ ನೋಡ್ತಾರೆ. ಅಂದ್ರೆ ನಮ್ಗೆ ಅವಮಾನ ಆಗುತ್ತೆ, ಅಥವಾ ನಮ್ ತಲೆಲೇ ಬಂದಿದೆ ಇದನ್ನ ಹಾಕ್ಬಾರ್ದು. ಅಥವಾ ಟಿಪ್ಸ್ ಕೊಡೋ ವಿಷಯದಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡಿರ್ಬೋದು. ಮುಂಚೆ ಎಲ್ಲ ಚೇಂಜ್ ಬಿಟ್ಟು ಹೋಗ್ತಿದ್ರು, ಇವತ್ತು ಚೇಂಜ್ ಅಲ್ಲ, ಮಿನಿಮಮ್ 50 ರೂಪಾಯಿಗೆ ಬಂದಿದೆ. 50 ರೂಪಾಯಿ ಕೊಟ್ರೆ ಆ ವ್ಯಕ್ತಿ ತಗೊಂಡೋನು ಸ್ಟ್ಯಾಂಡರ್ಡ್ ಆಗಿ ನೋಡ್ತಾನೆ, ಕೊಟ್ಟೋನ್ಗೂ ಬೆಲೆ ಇರುತ್ತೆ. ಸೊ ಇದು ಹಣದ ಮೌಲ್ಯ ಯಾವಾಗ ಅಂದ್ರೆ ನಾವು ಹೂಡಿಕೆ ಮಾಡಿದಾಗ ಮಾತ್ರ ಹಣಕ್ಕೆ ಮೌಲ್ಯ. ಹಾಗೆ ಇಟ್ಕೊಂಡ್ರೆ, ಗೋಲ್ಕುದಲ್ಲಿ ಇಟ್ರೆ ಅಥವಾ ಬ್ಯಾಂಕ್ ಅಲ್ಲಿ ಇಟ್ರೆ, ಅಂದ್ರೆ ಹಣವನ್ನ ತುಂಬಾ ಚೆನ್ನಾಗಿ ಹೇಮಂತ್ ಅವ್ರು ಹೇಳ್ತಾರೆ, ಬಹಳ ಅರ್ಥ ಆಗ್ತಿರುತ್ತೆ. ಹಣವನ್ನ ಹಾಗೆ ಇಟ್ಟರೆ ಅದು ಸೇಫ್ ಆಗಿರುತ್ತೆ ಅನ್ಕೋಬೇಡಿ, ಅದರ ಮೌಲ್ಯ ಕುಸಿತಾ ಬರುತ್ತೆ. 1 ಲಕ್ಷ ಇರ್ಬೋದು, ಇವತ್ತು 1 ಲಕ್ಷ ಸಿಗುವಂತ 1 ಎಕರೆ ಜಮೀನು ನಾಳೆಗೆ ಅದು 2 ಲಕ್ಷ ಆಗಿರುತ್ತೆ, ಆಗ 1 ಲಕ್ಷದ ಮೌಲ್ಯ ಕುಸಿತು ಅಂತ. ಉದಾಹರಣೆಗೆ 1 kg ಹುರುಳಿಕಾಳು ನಿಮ್ಮ ಹತ್ರ ಇದ್ರೆ ಮುಂದಿನ ವರ್ಷಕ್ಕೂ ಹುರುಳಿಕಾಳು ಹಂಗೆ ಇರುತ್ತೆ. ಆದ್ರೆ ಹುರುಳಿಕಾಳನ್ನ ಮಳೆ ಬಂದಾಗ ಬಿತ್ತನೆ ಮಾಡಿದ್ರೆ 1 kg ಹುರುಳಿಕಾಳು 100 kg ಹುರುಳಿಕಾಳು ಆಗುತ್ತೆ. ಅದು ಇನ್ವೆಸ್ಟ್ಮೆಂಟ್. ನಿಮ್ಮ ಮನೇಲಿರೋ 1 kg ಬಿತ್ತನೆ ಹುರುಳಿಕಾಳನ್ನ ತಗೊಂಡೋಗಿ ಹೊಲಕ್ಕೆ ಹಾಕಿದ್ರೆ 100 kg ಹುರುಳಿಕಾಳು ಆಗುತ್ತಲ್ಲ, ಅದು ಇನ್ವೆಸ್ಟ್ಮೆಂಟ್. ಹಾಗೆ ಇಟ್ಟರೆ ಅದು ಸೇವಿಂಗ್ಸ್. ಕರೆಕ್ಟ್. ಸೇವಿಂಗ್ಸ್. ಮುಂದಿನ ವರ್ಷಕ್ಕೂ ನಿಮ್ಮ ಮನೇಲಿ 1 kg ಹಂಗೆ ಇರುತ್ತೆ, ಹುಳ ಗಿಳ ಬಿದ್ದಿರುತ್ತೆ ಅಷ್ಟೇ. ಆದ್ರೆ ಅದನ್ನ ಹೊಲದಲ್ಲಿ ಬಿತ್ತನೆ ಮಾಡಿದ್ರೆ ಅದು 100 kg ಆಗುತ್ತೆ. ಆ 1 kg 100 kg ಮಾಡೋದು ಇನ್ವೆಸ್ಟ್ಮೆಂಟ್. ಮಳೆ ಬರದೆ ಹಾಳಾದ್ರೆ ಅದು ರಾಂಗ್ ಇನ್ವೆಸ್ಟ್ಮೆಂಟ್, ರಾಂಗ್ ಟೈಮ್ ಆಗುತ್ತೆ. ರಾಂಗ್ ಟೈಮ್. ಎಸ್, ರಾಂಗ್ ಲೊಕೇಶನ್. ರೈಟ್ ಇನ್ವೆಸ್ಟ್ಮೆಂಟ್, ರೈಟ್ ಟೈಮ್, ರೈಟ್ ಪ್ಲೇಸ್ ಅಂತ ಏನ್ ಮಾತಾಡೋದಲ್ಲ. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ಬೇಕು. ನಮ್ಮನೇದೆ ತುಂಬಾ ಚೆನ್ನಾಗಿದೆ, ಅಥವಾ ನನಗ್ ಮೋಟಿವೇಟ್ ಕೂಡ ಮಾಡುತ್ತೆ ಯಾವಾಗ್ಲೂ ಪ್ರತಿದಿನ. ನನ್ ತಂದೆ 1990ರಲ್ಲಿ, ಅಂದ್ರೆ ನಾನು ಆಗ್ಲೇ ಹೇಳ್ದೆ ಹಾಗಂತ ನಾವೇನ್ ಬಡವರಲ್ಲ ಅಂತ. ಯಾವ ವಿಷಯಕ್ಕೆ ಹೇಳ್ದೆ ಅಂದ್ರೆ 1990, ಇವತ್ತಿಗೆ 34 ವರ್ಷದ ಹಿಂದೆ
ಅರ್ಶಿನ್ ಕುಂಟೆಲಿ ಒಂದು ಸೊಸೈಟಿ ಸೈಟ್ ಅಂತ ಹೇಳಿ 95,000 ಕೊಟ್ಟು ತಗೊಳ್ತಾರೆ. ಐ ಥಿಂಕ್ ರಿಜಿಸ್ಟ್ರೇಷನ್ ಎಲ್ಲ ಸೇರಿ 1 ಲಕ್ಷ ಆಗಿರ್ಬೋದು. ಯಾವಾಗ? 1990. ಓಕೆ. ಸೊ ನಾನು ರೇಕ್ಸಕ್ ಯಾವಾಗ್ಲೂ ನನ್ನ ತಂದೆಗೆ ಹೇಳ್ತಾ ಇರ್ತೀನಿ, ಇನ್ಫೋಸಿಸ್ ನಾರಾಯಣ ಮೂರ್ತಿ 92, 93ರಲ್ಲಿ ನಿನಗಿಂತ 3 ವರ್ಷ 2 ವರ್ಷ ಲೇಟ್ ಆಗಿ 10,000 ಇಟ್ಕೊಂಡು ಇವತ್ತು 10,000 ಕೋಟಿ ಕಂಪ್ನಿ ಕಟ್ಟಿದ್ರು. ಸೊ ನಮ್ಮ ನಡುವೆನೆ ಇಂತ ತುಂಬಾ ಎಕ್ಸಾಂಪಲ್ಸ್ ಇರುತ್ತೆ. ನಿಮ್ ತಂದೆ 1 ಲಕ್ಷ ಕೊಟ್ಟು ಒಂದು ಸೈಟ್ ತಗೊಂಡ್ರು. ಸೊ ಇವತ್ತು ಅದರ ಬೆಲೆ 70 ರಿಂದ 80 ಲಕ್ಷ. 80 ಲಕ್ಷ. ಸೊ ನನ್ಗೆ ಅನ್ಸುತ್ತೆ, ಅಥವಾ ಹೇಳೋರು ಹೇಳ್ಬೋದು, ಅಷ್ಟಾದ್ರೂ ಇದೆಯಲ್ಲಪ್ಪ ಅಂತ. ಅಂದ್ರೆ ನಾನು ಇಲ್ಲಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನನಗೆ ಖುಷಿ ಇದೆ. ಹೂಡಿಕೆ ಮಾಡೋ ವಿಧಾನ, ಜಾಗ, ಎಲ್ಲಿ ಹೂಡಿಕೆ ಮಾಡಬೇಕು, ಯಾವ ರೂಪದಲ್ಲಿ ಹೂಡಿಕೆ ಮಾಡಬೇಕು. ನೋಡಿ, ಅವತ್ತಿಗೆ ನಮ್ಮ ಹತ್ರ ನಾವು ಅನುಕೂಲವಂತರಾಗಿದ್ವಿ. ಅಂದ್ರೆ 1 ಲಕ್ಷ ದುಡಿಯೋಷ್ಟು, ವ್ಯವಸಾಯದಲ್ಲಿ ದುಡಿಯೋಷ್ಟು ಆಸ್ತಿ ಇತ್ತು ಅಂದ್ರೆ ಅದನ್ನ ಹೇಗೆಲ್ಲ ಯುಟಿಲೈಸ್ ಮಾಡ್ಬೋದಿತ್ತು. ಸೊ ಅದೇ ವ್ಯಕ್ತಿ 10,000 ಇಟ್ಕೊಂಡು ಹೇಗೆ ಒಂದು ಕಂಪ್ನಿ ಕಟ್ಟಿದ್ರು ಅಂದ್ರೆ ಇದೊಂದು ಎಕ್ಸಾಂಪಲ್. ಅಂದ್ರೆ ಇದು ಈ ರೀತಿ ವಿಷಯಗಳು, ಈ ರೀತಿ ಎಕ್ಸಾಂಪಲ್ ಪ್ರತಿಯೊಂದು ಮನೇಲೂ ಇರುತ್ತೆ. ನನ್ನ ತಂದೆ, ನಮ್ಮ ತಾತನ ಹತ್ರ ಅಷ್ಟು ಆಸ್ತಿ ಇತ್ತು, ನಮ್ಮ ತಾತ ಪಟೇಲ್. ಅಗ್ರಿ, ನಿಮ್ ಮಾತನ್ನ ಒಪ್ತೀನಿ. 100 ಜನ 1 ಎಕರೆ ಜಮೀನ್ ತಗೊಂಡಿದ್ರು, ಅಲ್ಲ 1 ಲಕ್ಷ ಕೊಟ್ಬಿಟ್ಟು 1 ಸೈಟ್ ತಗೊಂಡಿದ್ರು. ಯಾರ್ದು ಏನೋ ಒಂದು ಡಾಕ್ಯುಮೆಂಟ್ ವ್ಯತ್ಯಾಸ ಇದ್ರೆ ಮಾತ್ರ ಅದೆಲ್ಲ ಒಂದು ಫೇಲು, ಇನ್ 100% ಪಾಸ್. ಬಟ್ ಬಿಸ್ನೆಸ್ 100 ಜನ ಬಂಡವಾಳ ಹಾಕಿದ್ರೆ ಪಾಸ್ ಆಗೋದು 10 ಜನ ಅಲ್ಲ ಹೇಮಂತ್? ಅದೇ ಆ ನಾಲೆಡ್ಜ್ ಬೇಕು, ಯಾವ ಬಿಸ್ನೆಸ್ ಮಾಡ್ಬೇಕು. ಅಥವಾ ಅದೇ ವ್ಯಕ್ತಿ, ನನ್ನ ತಂದೆ ಅದೇ ವ್ಯಕ್ತಿ ವ್ಯಾವಹಾರಿಕವಾಗಿ ಜ್ಞಾನವಂತ ಆಗಿ, ಅಥವಾ ಬೆಂಗಳೂರಿಗೆ ಬಂದು, ಬಿಕಾಸ್ ಅವರು ಅಗ್ರಿಕಲ್ಚರ್ ಮಾಡ್ತಾ ಇದ್ರು, ಅಥವಾ ವ್ಯಾವಹಾರಿಕವಾಗಿ ಓಡಾಟ ಇಲ್ಲ, ಅಥವಾ ಗೊತ್ತಿಲ್ಲ, ಆ ಭಯ ಇದೆ. ಸೊ ಹಾಗಾಗಿ ಸೊಸೈಟಿ ಸೆಕ್ಯೂರಿಟಿ ಇರುತ್ತೆ ಅಂತ ತುಂಬಾ ದೂರದಲ್ಲಿ ತಗೊಂಡ್ರು. ನಿಮ್ಗೆ ಗೊತ್ತಿದೆ, 33 ವರ್ಷದಿಂದ ಮಲ್ಲೇಶ್ವರಮಲ್ಲೂ ತಗೋಬೋದಿತ್ತು, ಅಥವಾ ಇನ್ಯಾವುದೋ ಏರಿಯಾಗಳಲ್ಲಿ 10 ಸೈಟ್ ತಗೋಬೋದಿತ್ತು ಆ ಪ್ರೈಸ್ಗೆ. ಬಟ್ ಏನಂದ್ರೆ ಅಲ್ಲಿ ಆರ್ಥಿಕ ಶಿಕ್ಷಣ ಇಲ್ಲ. ಸೊ ನಾನು ಹಾರ್ಡ್ ವರ್ಕ್ ಮಾಡಬೇಕು, ದುಡಿಮೆ ಮಾಡಬೇಕು, ಉಳಿಸ್ಬೇಕು, ಎಲ್ಲವೂ ಗೊತ್ತಿದೆ, ಒಳ್ಳೆತನ ಇದೆ, ವ್ಯವಸಾಯ ಮಾಡ್ತಾ ಇದ್ದಾರೆ. ಬಟ್ ಇರಬೇಕಾಗಿರೋದೇನು? ಬುದ್ಧಿವಂತಿಕೆ, ಆರ್ಥಿಕತೆಯಲ್ಲಿ. ಶಿಕ್ಷಣ ನಮ್ಗೆ ಕೊಡ್ತಾ ಬಂದಿಲ್ಲ ಯಾವ್ದ್ರಲ್ಲಿ ಅಂದ್ರೆ ವ್ಯಾವಹಾರಿಕ ಜ್ಞಾನನ. ಸೊ ಹಾರ್ಡ್ ವರ್ಕ್ ಮಾಡಿ ಅಂತ ಹೇಳಿದ್ದಾರೆ, ಸ್ಮಾರ್ಟ್ ಆಗಿ ವರ್ಕ್ ಮಾಡಿ ಅಂತ ಯಾರು ಹೇಳ್ಕೊಡಲ್ಲ. ಸೊ ಸ್ಕಿಲ್ಗೂ ಟ್ಯಾಲೆಂಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸ್ಕಿಲ್ ಇರೋನು ಕೆಲಸ ಮಾಡ್ತಾನೆ, ಟ್ಯಾಲೆಂಟ್ ಇರೋನು ಸ್ಕಿಲ್ ಇರೋನ ಕರ್ಕೊಬಂದು ಕೆಲಸ ಮಾಡಿಸ್ತಾನೆ. ಸೊ ಆ ಟ್ಯಾಲೆಂಟ್ ಬೇಕು ಅಂದ್ರೆ ರೈಟ್ ಇನ್ವೆಸ್ಟ್ಮೆಂಟ್, ರೈಟ್ ಟೈಮ್, ರೈಟ್ ಪ್ಲೇಸ್. ಎನರ್ಜಿ ಇಂಪಾರ್ಟೆಂಟ್ ಅಲ್ಲ, ಟ್ಯಾಲೆಂಟ್ ಇಂಪಾರ್ಟೆಂಟ್. ಸ್ಕಿಲ್ಡ್ ಇಂಪಾರ್ಟೆಂಟ್. ಸ್ಕಿಲ್ಡ್ ಇಲ್ಲ ಅಂದ್ರೆ ಕಿಲ್ಡ್ ಅಂತ ಅವರೆಲ್ಲ. ಎಸ್, ಹಣ ಡಬಲ್ ಆಗೋ ಮಾರ್ಗಗಳು ಯಾವ್ದು ಅಂತ ಹೇಮಂತ್ ಎಲ್ರು ಬಹಳ ಪ್ರಶ್ನೆ. ನನ್ ದುಡ್ಡು ಓಕೆ ಹೇಮಂತ್, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದೀರಾ. ಓಕೆ, ಹಾಗಾದ್ರೆ ಹಣ ಡಬಲ್ ಮಾಡೋದು, ಸೊ ಒಂದು ಎಕ್ಸಾಂಪಲ್ ಸೀರೀಸ್ ಕೊಡೋದಾದ್ರೆ. ಸೊ ಇಲ್ಲಿ ಡಬಲ್ ಅನ್ನೋದು ರಾಂಗ್ ವರ್ಡ್ ಆಗ್ಬೋದು. ಬೆಳೆಸೋಣ, ಹಣನ ಬೆಳೆಸೋಣ ಅಂದ್ರೆ ಅದಕ್ಕೂ ಮುಂಚೆ ಒಂದು ಫಾರ್ಮುಲಾ ಇದೆ, ಪೇಷನ್ಸ್, ತಾಳ್ಮೆ. ನಾಳೆನೆ ಯಾವುದು ಡಬಲ್ ಆಗಕ್ಕಾಗಲ್ಲ, ಅಥವಾ ನಾಳೆನೆ ನಮ್ಗೆ ಸಕ್ಸಸ್ ಸಿಗಕ್ಕಾಗಲ್ಲ. ಅಂದ್ರೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬಿಡ್ತೀನಿ, ಪ್ರತಿ ತಿಂಗಳು 2 ಲಕ್ಷ ಕೋಟಿ ಸ್ಕ್ಯಾಮ್ ರಿಜಿಸ್ಟರ್ ಆಗ್ತಾ ಇದೆ ನಮ್ಮ ಇಂಡಿಯಾದಲ್ಲಿ. 2 ಲಕ್ಷ ಕೋಟಿ, ಅದರಲ್ಲಿ 99% ವಿದ್ಯಾವಂತರದು. ಸೊ ರಿಜಿಸ್ಟರ್ಡ್ ಆಗ್ತಾ ಇರೋದು, ಅನ್ರಿಜಿಸ್ಟರ್ಡ್ 5,000 10,000 ಎಲ್ಲ ಮೋಸ ಆದ್ರೆ ನಮ್ಗೆ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ, ನಮ್ಗೆ ಗೊತ್ತು, ಅಷ್ಟೆಲ್ಲ ಯಾಕೆ ಓಡಾಡ್ತೀಯ ಬಿಡು ಮರೆಯ ಅಂತಾರೆ. ಸೊ ನನ್ಗೊಂದು 50,000ನೋ ಲಕ್ಷನೋ ನನಗೆ ಬರ್ಡನ್ ಆಗ್ತಾ ಇದೆ, ನನಗೆ ತುಂಬಾ ಇಂಪಾರ್ಟೆಂಟ್ ಅಂದಾಗ್ಲೇ ನಾನು ಅದಕ್ಕೆ ಹೋಗೋದು. ಅಂದ್ರೆ ಇಲ್ಲಿ ಯಾಕೆ ಆ ಎಕ್ಸಾಂಪಲ್ ತಗೊಂಡೆ ಅಂದ್ರೆ, ಡಬಲ್ ಮಾಡೋ ಸ್ಕೀಮ್ಗಳು, ಅಥವಾ ನಾಳೆನೇ ಏನೋ ಆಗ್ಬೇಕು, ಮುಂದಿನ ತಿಂಗಳು ಇಂಟ್ರೆಸ್ಟ್ ಬರಬೇಕು. ಸೊ ನಮ್ಮ ದೇಶದಲ್ಲಿ ಬಡ್ಡಿಗೆ ಸಾಲ ಕೊಡ್ತಾರಲ್ಲ, ರಿಕವರಿ ರೇಷಿಯೋ 96% ವಾಪಸ್ ಬರಲ್ಲ. ಬಡ್ಡಿನೂ ವಾಪಸ್ ಬರಲ್ಲ, ಅಸ್ಲೂ ವಾಪಸ್ ಬರಲ್ಲ. ಯಾರೋ ಬಲವಂತವಾಗಿ ಅಥವಾ ಸ್ಟ್ರಾಂಗ್ ಇರೋ ವ್ಯಕ್ತಿ 4 ಜನದ್ದು ಮಾತ್ರ ದುಡ್ಡು ವಾಪಸ್ ಬರುತ್ತೆ. ಸೊ ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ನಾಳೆ ಅಥವಾ ಮುಂದಿನ ತಿಂಗಳೊಳಗಡೆ ಏನು ಆಗಲ್ಲ, ಅದಕ್ಕೆ ಆದ ಒಂದಷ್ಟು ಟೈಮ್ ಕೊಡ್ಬೇಕು, ಅದಕ್ಕೆ ಆದ ಒಂದಷ್ಟು ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ. ಸೊ ನಾನು ಹಾಕಿರೋ ಇನ್ವೆಸ್ಟ್ಮೆಂಟ್, ನಾನು ಹಾಕಿರೋ ದುಡ್ದಿರೋ 1 ರೂಪಾಯಿನೂ ಸೇಫ್ ಆಗಿ ಅದು ದುಡಿಬೇಕು. ಸೊ ರಿಸ್ಕ್ ಇಂದ ದುಡಿಬಾರ್ದು ಅಂದಾಗ ಕೆಲವಷ್ಟು ಮಾರ್ಗಗಳಿದಾವೆ. ಈ ಹಿಂದೆ ಎಲ್ಲ ಒಂದಷ್ಟು ಸಾಂಪ್ರದಾಯಿಕ ಇನ್ವೆಸ್ಟ್ಮೆಂಟ್, ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ಸ್ ಪ್ಲಾನ್ಗಳಿದಾವೆ. ನಮ್ಗೆ ಈಗ್ಲೂ ಎಲ್ಲಾದ್ರೂ ದುಡ್ಡನ್ನ ಸೆಕ್ಯೂರ್ ಆಗಿ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ FD ತಲೆಗೆ ಬರುತ್ತೆ, ಪೋಸ್ಟ್ ಆಫೀಸ್ ಸ್ಕೀಮ್ಗಳು ತಲೆಗೆ ಬರುತ್ತೆ, ಅಥವಾ ಚೀಟಿ ಹಾಕೊಳ್ತಾರೆ ಎಷ್ಟೋ ಜನರು ಮನೆ. ಸೊ ಅದೆಲ್ಲ ಒಂದ್ ಕಾಲ ಇತ್ತು, ಅದನ್ನ ಮಾಡಿದ್ರೆ ಅದರಿಂದ ಬರೋ ಇನ್ಕಮ್ ಅಲ್ಲಿ ಒಂದಷ್ಟು ಜೀವನ ನಡೆಸ್ಬೋದಿತ್ತು. ಈಗ FD ರಿಟರ್ನ್ ರೇಷಿಯೋ ನಿಮ್ಗೆ ಗೊತ್ತಿದೆ, 7% ಇದೆ, ಅಥವಾ 6.5% ಇದೆ. ನನ್ನ ಇನ್ಫ್ಲೇಷನ್ಗೆ ಮ್ಯಾಚ್ ಆಗ್ತಾ ಇಲ್ಲ, ಅದು ಇನ್ಫ್ಲೇಷನ್ಗೆ ಮ್ಯಾಚ್ ಆಗ್ತಾ ಇಲ್ಲ. ಸೊ ಈಗ ನಾವು ಹೇಗೆ ರಿಟರ್ನ್ ಕೊಡುವಂತ ಜಾಗಗಳನ್ನ ನೋಡ್ಬೇಕು ಅಂದಾಗ ಮ್ಯೂಚುವಲ್ ಫಂಡ್ಸ್, ಅಫ್ಕೋರ್ಸ್ ಮಾರ್ಕೆಟ್ ರಿಸ್ಕ್ ಇದೆ, ಅಲ್ಲಿ ಮೆನ್ಷನ್ ಮಾಡ್ತಾರೆ. ರಿಸ್ಕ್ ತಗೊಳ್ಳೇಬೇಕಾಗಿದೆ. ಇವತ್ತು ನಾನು ರಿಸ್ಕ್ ತಗೊಂಡ್ರೇನೆ ನಾಳೆ ಏನಾದ್ರೂ ಮಾಡೋಕ್ಕಾಗೋದು, ಅಥವಾ 4 ಜನರು ಮುಂದೆ ಜೀವನ ಕಟ್ಕೊಳಕ್ಕಾಗೋದು. ಸೊ ಮಾರ್ಕೆಟ್ ಇದೆ, ಸ್ಟಾಕ್ ಮಾರ್ಕೆಟ್. ಹಾಗಂತ ಸ್ಟಾಕ್ ಮಾರ್ಕೆಟ್ ನಾನು ಟ್ರೇಡಿಂಗ್ ಬಗ್ಗೆ ಮಾತಾಡ್ತಾ ಇಲ್ಲ, ಇನ್ವೆಸ್ಟ್ಮೆಂಟ್, ಹೂಡಿಕೆ. ಸೊ
ಹೂಡಿಕೆ ಮಾಡೋದ್ರಿಂದ ನಾವು ರಿಸ್ಕ್ನ ತಗೊಳ್ತಾ ಇದ್ದೀವಿ, ಬಟ್ ಆ ಗ್ರೋತನ್ನು ಕಾಣ್ಬೋದು. ಸೊ ಲಾಂಗ್ ಟರ್ಮ್, ಯಾವಾಗಲೂ ಈ ವರ್ಡ್ನ ನೆನ್ಪಿಟ್ಕೊಳ್ಳಿ, ಲಾಂಗ್ ಟರ್ಮಲ್ಲಿ ಮನಿ ಯಾವಾಗಲೂ ಗ್ರೋತ್ ಆಗೇ ಆಗುತ್ತೆ. ಸೊ ಲಾಂಗ್ ಟರ್ಮ್ ಅಂದ ತಕ್ಷಣ ಈ ಟ್ಯಾಕ್ಸ್ ವರ್ಡಿಂಗಲ್ಲಿ ಮಾತಾಡಬೇಕು ಅಂದರೆ 1 ಇಯರ್ ಎಬೋ ಅಲ್ಲ. ಸೊ ನಿಜವಾದ ಲಾಂಗ್ ಟರ್ಮ್ ಅಂದರೆ 6 to 7 years. 7 years ಎಬೋ ನಾನು ಯಾವುದಾದ್ರೂ ಒಂದು ಪ್ಲೇಸಲ್ಲಿ ಹೂಡಿಕೆ ಮಾಡಿದಾಗ ನನ್ನ ಮನಿ ಡಬಲ್ ಆಗೋ ಚಾನ್ಸಸ್ ಇದೆ. ಸೊ 100%ಗೆ 100%, ಅಥವಾ ನನ್ನ ₹1 ಆಗುತ್ತೆ. ಸೊ ಅಂಥ ಪ್ಲ್ಯಾಟ್ಫಾರ್ಮ್ಗಳು ಈಗಂತೂ ತುಂಬ ಇದ್ದಾವೆ. ಸೊ ಅದಕ್ಕೆ ರಿಸ್ಕು ಇರುತ್ತೆ, ರಿಸ್ಕ್ ತಗೋಬೇಕಾಗುತ್ತೆ. ಸೊ ಅದನ್ನ ನಾನು 1 by 1 ಹೇಳ್ತಾ